ಗಳಗನಾಥ 1869 ರಿಂದ 1942. ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಸಮರ್ಥವಾಗಿ ಕೃತಿ ರಚಿಸಿದರೂ ಕೂಡ ಇಡೀ ರಾಜ್ಯಾದ್ಯಂತ ಖ್ಯಾತಿ ಹೊಂದಿದ್ದು ಕಾದಂಬರಿಕಾರರೆಂದೇ. ಇವರು ರಚಿಸಿದ 50 ಕೃತಿಗಳಲ್ಲಿ ಕಾದಂಬರಿಗಳು 22, ರಾಣಿಮೃಣಾಲಿನಿ, ಪ್ರಬುದ್ಧ ಪದ್ಮನಯನೆ, ದುರ್ಗದ ಬಿಚ್ಚುಗತ್ತಿ ಕುಮುದಿನಿ, ಸತ್ಯಸಾರ ಕಾದಂಬರಿಗಳ ಜೊತೆಗೆ ಬೃಹತ್ತಾದ ಮಹತ್ತಾದ ಕಾದಂಬರಿಯೆಂದರೆ 700 ಪುಟಗಳ ಗಾತ್ರದ ಮಾಧವ ಕರುಣಾವಿಲಾಸ ಗಾತ್ರ ಪಾತ್ರ. ಹಿರಿಮೆ ಗರಿಮೆಯಿಂದ ಖ್ಯಾತಿಯಾಯಿತು. ವೆಂಕಟೇಶ ತಿರಕೋ ಕುಲಕರ್ಣಿಯವರು ಜನಿಸಿದ್ದು 1869 ರಲ್ಲಿ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಜನಿಸಿದ ವರ್ಷ ಹಾವೇರಿಯ ಸಮೀಪದ ಗಳಗನಾಥ ಎನ್ನುವ ಚಿಕ್ಕಹಳ್ಳಿಯಲ್ಲಿ ಜನಿಸಿದರು. ಅಲ್ಲಿನ ಆರಾಧ್ಯ ದೈವವಾದ ಗಳಗೇಶ್ವರನಿಂದ ಆಲೂರು ಗಳಗನಾಥವೆಂದಾಯಿತು. ಗಳಗನಾಥವನ್ನು ಸಾಹಿತ್ಯನಾಮವನ್ನಾಗಿ ಮಾಡಿಕೊಂಡ ವೆಂಕಟೇಶ ತಿರಕೋ ಕುಲಕರ್ಣಿಯವರು ತಮ್ಮ ಹೆಸರನ್ನು ಓದುಗರ ಮನದಲ್ಲಿ ಮೂಡಿಸಿದುದು ಗಳಗನಾಥರೆಂದೇ. ನವೋದಯ ಸಾಹಿತ್ಯಕ್ಕೆ ಉತ್ತರ ಕರ್ನಾಟಕ ಪರಿಸರದಲ್ಲಿ ಭೂಮಿಕೆ ಸಿದ್ಧಪಡಿಸಿದ ಅಗ್ರಗಣ್ಯರ ಅಗ್ರ ಸಾಲಿಗೆ ಸೇರಿದ ಹೆಸರು ಗಳಗನಾಥರದು. ಹೊಸಗನ್ನಡ ಗದ್ಯಕ್ಕೆ ಜೀವ ಜಲದಂತೆ ಜೀವನವೆಸಿದರ್ಯರಲ್ಲೊಬ್ಬರಾಗಿ ಇಡೀ ಹೈದರಾಬಾದ ಕರ್ನಾಟಕದಲ್ಲಿ ವಿದ್ಯುತ್ ಸಂಚಾರ ಗೈದವರು ತುಂಗಭದ್ರಾ, ವರಹಾ ನದಿಗಳ ಹಿನ್ನೆಲೆಯ ಅವರ ಜನ್ಮಭೂಮಿ ಸುಂದರವಾದ ನಿಸರ್ಗ ರಮಣೀಯತೆಯಿಂದ ಕಂಗೊಳಿಸಿ ಇವರಿಗೆ ಸ್ಫೂರ್ತಿ ನೀಡಿತು. ತಮ್ಮ ಕುಟುಂಬದಲ್ಲಿನ ಧಾರ್ಮಿಕ ಹಿನ್ನೆಲೆಯು ಅದರಲ್ಲಿನ ವೈಚಾರಿಕ ಅಂಶ, ಶ್ರದ್ಧೆ, ಪ್ರಭಾವ ಮೂಡಿಸಿತು. ಧಾರವಾಡದಲ್ಲಿ ಶಿಕ್ಷಕ ತರಬೇತಿ ಪಡೆಯುವಾಗ ಕನ್ನಡ ಸಾಂಸ್ಕೃತಿಕ ಲೋಕದ ಹಿರಿಯರ ಸಂಪರ್ಕ ಲಭಿಸಿತು. ರೊದ್ದ ಶ್ರೀನಿವಾಸರಾಯರು, ರಾ. ಹ. ದೇಶಪಾಂಡೆ ಅದ್ಭುತ ಪಾಂಡಿತ್ಯ ಪ್ರತಿಭೆಯುಳ್ಳವರು. ಇಂಥವರ ಒಡನಾಟದಿಂದ ಕನ್ನಡಾಭಿಮಾನ ಹಾಗೂ ದೇಶಾಭಿಮಾನ ಮೈಗೂಡಿ ಕಾವ್ಯ ರಚನೆಯಲ್ಲಿ ಧ್ವನಿಸಿತು. ಮೊದಲ ಸೇವೆ ಸಲ್ಲಿದ್ದು ಶಿರಗುಪ್ಪ ಶಾಲೆಗೆ ಅಧ್ಯಾಪಕರಾಗಿ ವೃತ್ತಿ ಆರಂಭಿಸಿ ಮುಂದೆ ಉಪ್ಪಿನ ಬೆಟಗೇರಿ, ಬಂಕಾಪುರ, ಮುಂಡರಗಿ, ಗುತ್ತಲ, ಧಾರವಾಡದಲ್ಲಿ ಸೇವೆ ಸಲ್ಲಿಸಿದರು. ಗಳಗನಾಥರ ಒಂದು ವಾಕ್ಯ ಇಂದಿಗೂ ಸಾಹಿತ್ಯ ವಲಯದಲ್ಲಿ ರೋಮಾಂಚನವನ್ನುಂಟು ಮಾಡುತ್ತದೆ. ಸಾಲ ತೀರಿಸಲು ಈ ಪುಸ್ತಕಗಳನ್ನು ಬರೆಯುತ್ತಿದ್ದು ವಾಚಕರು ಈ ಕೃತಿಗಳನ್ನು ಕೊಂಡು ನೆರವಾಗಬೇಕು ಎಂಬುದು. ಸದ್ಯೋದ ಚಂದ್ರಿಕೆ ಪತ್ರಿಕೆಯ ಮೂಲಕ ಹೃದಯ ಬಿಚ್ಚಿ ಮಾತಾಡಿ ಹೃದಯ ಶ್ರೀಮಂತಿಕೆ ಮೆರೆದ ಶ್ರೇಷ್ಠ ಪತ್ರಕರ್ತರಾದ ಗಳಗನಾಥರವರು ಆರ್ಥಿಕವಾಗಿ ಅದರಿಂದಲೇ ಅತ್ಯಂತ ಬಡವಾಗಿದ್ದರು. ಸಾಲಕ್ಕೆ ಗುರಿಯಾದರೂ ಪತ್ರಿಕೆಯನ್ನು ನಡೆಸಿ ಜನಜಾಗೃತಿ ಮಾಡಿ ಸಾಲದಲ್ಲಿ ಬಂದಿಯಾದಾಗ ಬಂಧಮುಕ್ತರಾಗಲು ಹೆಚ್ಚೆಚ್ಚು ಕಾದಂಬರಿಗಳನ್ನು ಬರೆದರಂತೆ. ಇದರಿಂದ ಅವರಿಗೆ ಲಾಭವಾಗಿ ಸಾಲ ತೀರಿತೋ ಇಲ್ಲವೋ ತಿಳಿಯದು. ಆದರೆ ಲಾಭವಾದುದು ಕನ್ನಡ ಸಾರಸ್ವತ ಲೋಕಕ್ಕೆ, ಕನ್ನಡ ಓದುಗರಿಗೆ ಎಂಬುದು ಮಾತ್ರ ನಿರ್ವಿವಾದ. ಕನ್ನಡ ಬರವಣಿಗೆಯ ಮೂಲಕ ಸಚ್ಚಾರಿತ್ರ್ಯ ರೂಪಿಸುವ ಹಂಬಲ ಹೊಂದಿ ಇಡೀ ಜೀವನ ಸವೆಸಿದ ಗಳಗನಾಥರು ತಮ್ಮ ಕೊನೆಯ ದಿನಗಳಲ್ಲಿ ಅತ್ಯಂತ ಕಷ್ಟ ಪರಿಸ್ಥಿತಿಯನ್ನು ಎದುರಿಸಿದರು. ಆರ್ಥಿಕವಾಗಿ ಬಡವಾದಂತೆ ದೈಹಿಕವಾಗಿ ಕೃಶರಾಗಿದ್ದರು. ಕ್ಯಾನ್ಸರ್ ರೋಗ ಅವರನ್ನು ಅಣುವಾಗಿ ಹಿಂಸಿಸುತ್ತಿತ್ತು. ಶ್ರೇಷ್ಠ ಪತ್ರಕರ್ತರಾಗಿ, ಶ್ರೇಷ್ಠ ಕಾದಂಬರಿಕಾರರಾಗಿ, ಪ್ರಕಾಶಕರಾಗಿ ಕಾರ್ಯಗೈದ ಶ್ರೀಯುತರು, ಕವಿ ಬೆಳೆಯುವುದು ಓದುಗರಿಂದ, ಅವರು ಕೊಂಡು ಓದುವ ಪ್ರವೃತ್ತಿಯಿಂದ ಎಂದು ಬಲವಾಗಿ ನಂಬಿದವರು. ಹಾಗೆ ಅದನ್ನು ಸಮರ್ಥಿಸಿಕೊಂಡವರು. ಇಂದು ಕನ್ನಡ ಪುಸ್ತಕೋದ್ಯಮ ಹೊಸ ಉತ್ತುಂಗದತ್ತ ಚಾಚಿದೆ, ಹಿಮಾಲಯದೆತ್ತರ ಬೆಳೆದಿದೆ. ಆದರೆ ಅದರ ಬುಡಕ್ಕೆ ಗಳಗನಾಥರವರಂತಹ ಉದ್ದಾಮ ಪಂಡಿತೋತ್ತಮರ ಭದ್ರಬುನಾದಿಯಿದೆ. ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿದ್ದ ಗಳಗನಾಥರವರು 1942 ಏಪ್ರಿಲ್ 22 ರಂದು ಬೆಂಗಳೂರಲ್ಲಿ ನಿಧನರಾದರು. 73 ವರ್ಷ ಬಾಳಿದ ಗಳಗನಾಥರು 2011 ರ ಈ ಅವಧಿಗೆ ಅವರು ಇಹಲೋಕ ತ್ಯಜಿಸಿ 69 ವರ್ಷಗಳಾಗಿವೆ. ಆದಾಗ್ಯೂ ಅವರ ಕೃತಿಗಳಿಂದ ಇಂದಿಗೂ ಸಾಹಿತ್ಯ ವಲಯದಲ್ಲಿ ಪ್ರಾತಃಕಾಲ ಸ್ಮರಣೀಯರಾಗಿ ನಿತ್ಯ ಸ್ಫೂರ್ತಿಯಾಗಿ ಸತ್ಯಚೇತನರಾಗಿದ್ದಾರೆ.